ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಯಸ್ ಕಮನ್. ಬನ್ನಿ ಮಕ್ಕಳ ಬನ್ನಿ. ಏನಾಯ್ತು ಮೇಡಮ್, ನಿಮ್ಮ ಮಗನ ಬಗ್ಗೆ ಮತ್ತೆ ಕಂಪ್ಲೇಂಟ್ ಬಂದಿದೆ. ಅವತ್ತು ಅವರಿಬ್ರು ಸೇರ್ಕೊಂಡು ಜಗಳ ಆಡಿದ್ರು ಮೇಡಮ್. ಇವತ್ತು ಬಂದು ಇವರಿಬ್ರು ಸೇರ್ಕೊಂಡು ಇವನ್ ಜೊತೆ ಜಗಳ ಆಡಿದ್ದಾರೆ. ಅಪ್ಪು ಮಿಂಚು ಅವ್ರು ಹೇಳ್ತಿರೋದು ನಿಜಾನ? ಇವಿಬ್ರು ಜಗಳ ಮಾಡಿದ್ರ? ಇಲ್ಲ ಮ್ಯಾಮ್, ನಾವಿಬ್ರು ಆಟ ಆಡ್ತಾ ಇದ್ವಿ. ಅಷ್ಟರಲ್ಲಿ ಇವ್ನು ಬಂದು ನಾ ತಳ್ಬಿಟ್ಟ. ಅಷ್ಟೇ ಅಲ್ಲ ಮ್ಯಾಮ್, ನನ್ನ ಪಪ್ಪನ ಬಗ್ಗೆ ತುಂಬಾ ಟೀಸ್ ಮಾಡ್ದ ಇವನು. ಮ್ಯಾಮ್, ಇದರಲ್ಲಿ ನಮ್ಮ ಮಿಸ್ಟೇಕ್ ಏನೂ ಇಲ್ಲ ಮ್ಯಾಮ್. ಮ್ಯಾಮ್, ಇವಳ ಜಗಳದಲ್ಲಿ ಅವನು ಯಾಕೆ ಇನ್ವಾಲ್ವ್ ಆಗಬೇಕು ಮ್ಯಾಮ್? ಅವರು ಇವನ ಅಪ್ಪನಿಗೆ ಬೈದ್ರೆ ಅವನಿಗೆ ಯಾಕೆ ಕೋಪ ಬರಬೇಕು? ಅವನು ಸುಮ್ಮನೆ ಇರ್ಬೋದಲ್ವಾ ಮ್ಯಾಮ್? ಹೀಗೆಲ್ಲ ಮಾಡಿ ನಿಮ್ಮ ಹೆಸರು ಹಾಳು ಮಾಡ್ತಿದ್ದಾನೆ ಮೇಡಮ್. ಅಪ್ಪು ನೀನ್ ಯಾಕೆ ಜಗಳ ಮಾಡಕ್ ಹೋದೆ? ಯಾಕಂದ್ರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಮಮ್ಮಿ. ಅವ್ಳು ರಕ್ಷಿಸಿದ್ರೆ ನನ್ಗಾಗಲ್ಲ. ಇವನೇನ್ ಮಾಡ್ದ ಗೊತ್ತಾ? ನಿಮ್ ಪಪ್ಪ ಡ್ರೈವರ್ ಅಂತ ಟೀಸ್ ಮಾಡ್ದ. ಅವರೆಷ್ಟು ಒಳ್ಳೆಯವರು. ಅವ್ರ ಬಗ್ಗೆ ನಂಗೆ ಮಾತಾಡೋದಕ್ಕೆ ಇವನ್ ಯಾರು? ನನಗೆ ಹೇಳ್ಬೇಕಾಗಿತ್ತು, ಹಲ್ಲು ತುರ್ಸ್ಬಿಡ್ತಿದ್ದೆ. ಆಕಾಶ್, ಸಾರಿ ಮಮ್ಮಿ. ನೋಡಿ ಮ್ಯಾಮ್, ಮಕ್ಕಳು ಒಂದ್ಸಲ ತಪ್ಪು ಮಾಡಿದ್ದಾರೆ ಅಂದ್ರೆ ಪ್ರತಿ ಸಲ ಅವ್ರದೇ ತಪ್ಪಿರುತ್ತೆ ಅಂತ ಏನಿಲ್ಲ. ಏನಾಯ್ತು ಅಂತ ಅಲ್ಲೇ ಕೇಳೋದನ್ ಬಿಟ್ಟು ನೀವು ಇವ್ರನ್ನ ಇಲ್ಲವರೆಗೂ ಕರ್ಕೊಂಡ್ ಬಂದಿದ್ದೀರಾ. ನೋಡು ಕಂದ, ಇನ್ನೊಬ್ರ ತಂದೆ ಬಗ್ಗೆ ಆ ರೀತಿ ಚೀಪಾಗೆಲ್ಲ ಮಾತಾಡಬಾರ್ದು. ಇದು ಸ್ಕೂಲ್, ಇಲ್ಲಿ ಯಾವ ಭೇದ ಭಾವನೂ ಇರಬಾರ್ದು. ಅದಕ್ಕೆ ಎಲ್ಲರೂ ಒಂದೇ ಅಂತ ಹೇಳೋದಕ್ಕೆ ಯೂನಿಫಾರ್ಮ್ ಕೊಡೋದು. ನಮ್ಮ ತಂದೆ ಡ್ರೈವರ್, ರೈತ, ಬಿಸ್ನೆಸ್ ಮ್ಯಾನ್, ಇಂಜಿನಿಯರ್, ಪೈಲಟ್, ಈ ರೀತಿ ಭೇದ ಭಾವ ಎಲ್ಲ ಬರಬಾರ್ದು. ನಾಳೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡ್ ಬಾ. ನೀವು ಅಷ್ಟೇ ಮ್ಯಾಮ್, ಮಕ್ಕಳ ಬಿಹೇವಿಯರ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ. ಏನಾಗಿದೆ ಅಂತ ಪೂರ್ತಿಯಾಗಿ ತಿಳ್ಕೊಳ್ಳಿ. ಓಕೆ ಮ್ಯಾಮ್. ಯಾಕೆ ನಿಮ್ಮಿಬ್ಬರಿಗೆ ಇಷ್ಟೊಂದು ಕೋಪ? ಮುಂಚೆ ನೀನ್ ಎಷ್ಟು ಸಾಫ್ಟ್ ಆಗಿದ್ದೆ. ಈ ವಿಷಯ ಅಪ್ಪನ್ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರಲ್ವಾ?